ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರಿಬ್ಬರು ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರ, ಅದರ ಸುತ್ತಲೂ ಇರುವಂತಹ ರಾಜಕೀಯದ ಲೆಕ್ಕಾಚಾರ, ಬಹಳಷ್ಟು ವಿಷಯಗಳನ್ನು ಅವರು ಹೈಕಮಾಂಡ್ಗೂ ಕೂಡ ಹೇಳಬಹುದು. ಆ ಎಲ್ಲ ವಿಚಾರವನ್ನು ಕೂಡ ನಿಮಗೆ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ನಾನು ಇವರ ಮಾತನ್ನು ತೋರಿಸಲೇಬೇಕು. ಇದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಾತು. ಜಮೀರ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಬದುಕಿರ್ತೀನಿ ಅಂತ ಹೇಳಿದ್ದು ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ. ಮನುಷ್ಯ ನನಗಂದರೆ ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು, ನನ್ನ ಹಣೆ ಬರ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರ್ದಿರೋದು, ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ. ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಮನುಷ್ಯನಿಗೇನು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ, ನೀವು ಯಾವ ಆಸ್ತಿನೂ ತೊಗೊಂಡು ಹೋಗಲ್ಲ, ಎಲ್ಲ ಬಿಟ್ಟು ಹೋಗಬೇಕು. ಇಲ್ಲ, ನಾನು ಇದೀನಿ, ಆಲ್ರೆಡಿ ಇದ್ದೀನಿ. ನಾನು ಇರ್ತೀನಿ ಅಂತ ವಿಶ್ವಾಸ, ಅದು ಹೇಳಿದೆ. ನಾನು ಇರ್ತೀನಿ ಅಂತ. ನಮ್ಮ ಸರ್ಕಾರ ಇನ್ನು 4 ವರ್ಷ ಇದೆ, 1 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 4 ವರ್ಷ ಇರ್ತದೆ. 4 ವರ್ಷ ಇರೋವರೆಗೂ ನಾನೇ ಇರ್ತೀನಿ ಅಂತ ವಿಶ್ವಾಸ ಇದೆ. ನನ್ನ ಓದಿದಲ್ಲಿ ಅವ್ರಿಗೇನೋ ಒಂದು ಘೋಷಣೆ ಮಾಡಿದ್ದೀನಿ. ನಾನು ಇರೋ ಓದಿದಲ್ಲಿ ನೀವು ಅದಕ್ಕೆ ಇದು ಮಾಡ್ಕೊಂಡು ಚೆನ್ನಾಗಿ ಓದಿ ನೀವು ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಹೀಗೆ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ವೈರಾಗ್ಯದ ಮಾತುಗಳನ್ನು ಆಡಿದಾಗ ಯಾಕೋ ಅನುಮಾನ ಬರೋಕ್ಕೆ ಶುರು ಆಗುತ್ತೆ, ಏನಪ್ಪ ಆಗ್ತಿದೆ ಅಂತೇಳಿ. ಆದರೆ ಅದರಲ್ಲಿರುವಂಥ ಜಮೀರ್ ಅವರ ಆಶಯ ದೊಡ್ಡದು, ಆಶಯ ತುಂಬ ಒಳ್ಳೆಯದು. ಇರುವಷ್ಟು ಟೈಮು ಒಳ್ಳೆಯದು ಮಾಡಬೇಕು ಅಂತ ಇಲ್ಲ, ಈ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರೋದಕ್ಕೆ ಇರಬೇಕಾಗಿರುವಂಥ ವಿಶ್ವಾಸ ಅದು ಯಾವತ್ತೂ ಕೂಡ ಇರಬೇಕು. ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಇವ್ರನ್ನ ಅಧಿಕಾರದಲ್ಲಿ ಜನ ಕೂರಿಸಿರುವಂಥದ್ದು. ಆದರೆ ಈಗ ಇಲ್ಲಿ ಬಹಳ ಮುಖ್ಯವಾಗಿ ಜಮೀರ್ ಅವರು ಮತ್ತೊಂದು ಕಡೆ ಮುಂದುವರೆದು ಹೇಳ್ಕೊಟ್ಟಿದ್ದಾರೆ, ನಾನು 4 ವರ್ಷ ನಮ್ಮ ಸರ್ಕಾರ ಇದ್ದೇ ಇರುತ್ತೆ, ಇನ್ನು ಉಳಿದಂಥ ಅವಧಿಯನ್ನು ಮುಗಿಸುತ್ತೆ ಅನ್ನೋಂಥದ್ದು. ಆದರೆ ಈ ಸರ್ಕಾರದಲ್ಲೇ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲೇ ಇಲ್ಲಿ ನಡೀತಾ ಇರುವಂಥದ್ದು ಏನು ಬೆಳವಣಿಗೆ ಅಂತ ಹೇಳಿದರೆ, ಸಂಪುಟಕ್ಕೆ ಸರ್ಜರಿ ಆಗುತ್ತಾ? ಯಾಕಂದರೆ ಜಮೀರ್ ಅವರ ಮಾತನ್ನು ಕೇಳ್ತಾ ಇದ್ದಾಗಲೂ ಕೂಡ ಇಂಥದ್ದೇ ಒಂದು ಪ್ರಶ್ನೆ ಮೂಡುತ್ತೆ. ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡ್ತಾರೋ ಅಥವಾ ಪುನರ್ರಚನೆಗೆ ಏನಾದರೂ ಕೈ ಹಾಕುವಂತಹ ಸಾಧ್ಯತೆ ಇದೆಯಾ? ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಸ್ಥಾನವನ್ನು ತುಂಬುತ್ತಾರಾ ಅಥವಾ ಪುನರ್ರಚನೆಗೆ ಏನಾದರೂ ಅವರು ಕೈ ಹಾಕ್ತಾರಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದ್ದೇ ಇರುವುದು. ಶೀಘ್ರವೇ ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಹೈಕಮಾಂಡ್ ಸರ್ಜರಿಯನ್ನು ಮಾಡುತ್ತೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ ಅನ್ನುವಂತಹ ಅದರ ಬಗ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇದು ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನೋಡ್ತಾ ಹೋದಾಗ ಪುನರ್ರಚನೆಯ ಸುಳಿವು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಶೀಘ್ರವೇ ಸಂಪುಟಕ್ಕೆ ಒಂದು ಪುನರ್ರಚನೆ ಆಗಬಹುದು. ಕೆಲವು ಮಂತ್ರಿಗಳನ್ನು ಸಂಪುಟದಿಂದ ಕೆಳಗಿಳಿಸಬಹುದು ಅಂತೇಳಿ, ಕೆಲವು ಮಂತ್ರಿಗಳು 2 ವರ್ಷಗಳ ಬಳಿಕ ಬದಲಾವಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹಜವಾದಂತಹ ಚರ್ಚೆ ಇತ್ತು. ಹಿಂದೆಯೂ ಕೂಡ ಸಿದ್ದರಾಮಯ್ಯನವರು 2 ವರ್ಷ ಕಂಪ್ಲೀಟ್ ಆದ ನಂತರ ಸಂಪುಟಕ್ಕೆ ಒಂದು ಸರ್ಜರಿ ಮಾಡ್ಕೊಂಡಿದ್ರು. ಹಾಗೆಯೇ ಈ ಬಾರಿ ಕೂಡ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇತ್ತು, ಒಂದು ಅನುಮಾನವೂ ಕೂಡ ಇತ್ತು. ಆದರೆ ಈಗ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಈ 2 ವರ್ಷಗಳನ್ನು ಕಾಯ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇಲ್ಲ. ಬದಲಿಗೆ ಈಗಲೇ ಅಂದರೆ ಅವಧಿಗೂ ಮುಂಚಿತವಾಗಿಯೇ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡೋದ್ರ ಕಡೆಗೆ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಅವಧಿಗೂ ಮುನ್ನವೇ ಸಂಪುಟಕ್ಕೆ ಸರ್ಜರಿಯನ್ನು ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾರೆ. ಇದಕ್ಕೆ ನಾನಾ ಕಾರಣಗಳು ಕೂಡ ಇಲ್ಲಿ ಇರುವಂಥದ್ದು. ಸರ್ಕಾರ ಯಾವ ಸ್ವರೂಪದಲ್ಲಿ ಒಂದು ವೇಗವನ್ನು, ಆಡಳಿತಕ್ಕೆ ಒಂದು ವೇಗವನ್ನು ಕೊಡಬೇಕಾಗಿತ್ತು, ಅದೇ ಸ್ವರೂಪದಲ್ಲಿ ಎಲ್ಲ ಮಂತ್ರಿಗಳಿಂದ ಸಹಕಾರ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಹಾಲಿ 5 ಸಚಿವರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಬಹಳ ಗಂಭೀರವಾದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ ಕಾಂಗ್ರೆಸ್ ಮಟ್ಟದಲ್ಲಿ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದರೆ, ಕೆಲವು ಸಚಿವರು ಹೌದು ಅವ್ರ ಖಾತೆ ಇದೆ, ಸಮುದಾಯದ ರೆಪ್ರೆಸೆಂಟೇಷನ್ ಇದೆ, ಪ್ರಾದೇಶಿಕ ರೆಪ್ರೆಸೆಂಟೇಷನ್ ಇದೆ, ಎಲ್ಲ ಕಾರಣಗಳಿಗಾಗಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಅದರಿಂದಾಗಿ ಇನ್ ರಿಟರ್ನ್ ಏನು ಸಿಗ್ತಾ ಇದೆ? ಸರ್ಕಾರದ ಒಂದು ಕಾರ್ಯವೈಖರಿಯನ್ನು ಹೆಚ್ಚಿಸುವಂಥದ್ದು ಅಥವಾ ಸರ್ಕಾರದ ಘನತೆಯನ್ನು ಹೆಚ್ಚಿಸುವಂಥದ್ದು ಅಂಥದ್ದೇನೂ ಆಗ್ತಾ ಇಲ್ಲ. ಆ 5 ಯಾರು ಅನ್ನುವಂಥ ಟೆನ್ಷನ್ ಕೂಡ ಈಗಾಗಲೇ ಶುರುವಾಗಿದೆ. ಯಾರೋ 5 ತೆಗಿತಾರೆ ಅಂತ ಹೇಳಿದಾಗ ಯಾರಾಗಿರ್ಬೋದು ಆ 5? ಬಹುಶಃ ಇದನ್ನು, ಈ ಟೆನ್ಷನನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಸೋಣ ಅನ್ನುವಂಥ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತಾಡ್ದಂಗೆ ಇದೆ. ನೇರವಾಗಿ ಜಮೀರ್ ಅವ್ರದ್ದೇ ಕುರ್ಚಿ ಹೋಗುತ್ತೆ ಅಂತೇಳಿ ಅಲ್ಲ, ಜಮೀರ್ ಅವರ ಮಾತಿನ ಮರ್ಮವನ್ನು ನೋಡ್ತಾ ಹೋದಾಗ ನನಗೆ ಆದರೂ ಆಗ್ಬೋದು, ಇನ್ನೊಬ್ರಿಗಾದ್ರೂ ಆಗ್ಬೋದು ಅನ್ನುವಂತಹ ಧಾಟಿಯಲ್ಲಿ ಇದೆ ಅದು. ಹೊಸಬರಿಗೆ ಅವಕಾಶಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕಾಂಗ್ರೆಸ್ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮನಸ್ಸಿಗೂ ಕೂಡ ಬಂದಿದೆ. ಇದರ ನಡುವೆ ಮಧುಸೂದನ್ ಮಿಸ್ತ್ರಿ ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೇವಲ 9 ಯಾಕೆ, 10 ಯಾಕೆ ಆಗಲಿಲ್ಲ, ಡಬಲ್ ಡಿಜಿಟ್ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಿಸ್ತ್ರಿಯವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಕರ್ನಾಟಕದ ಗ್ರೌಂಡ್ ರಿಯಾಲಿಟಿ ಭಾಳ ಚೆನ್ನಾಗಿ ಗೊತ್ತಿದೆ. ಏನೋ ಅಳೆದು ತೂಗಿ ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರಂತೆ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಅಧಿಕೃತವಾಗಿ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಯಾವುದೇ ಬಾಯಿ ಬಿಡದೇ ಇದ್ರೂ ಕೂಡ
ಈ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಹಾಗಾದ್ರೆ ಇದಕ್ಕೆ ಏನು ಮಾನದಂಡ, ಏನಾಗುತ್ತೆ, ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಲೋಕಸಭೆ ಚುನಾವಣೆಯಲ್ಲಿ ಎದುರಾಗಿರುವಂತಹ ಸೋಲು, ಕಾಂಗ್ರೆಸ್ ಅಂದ್ಕೊಂಡಿರುವಂತಹ ಸೀಟ್ಗಳಿದೆಯಲ್ಲ, ಅವ್ರಿಗೇನು ಈಗ 9 ಸೀಟ್ ಬಂದಿದೆ, ಅದನ್ನು 1ರ ಜೊತೆ ಕಂಪೇರ್ ಮಾಡಿ 1 ಅಂತ ಮಾತ್ರ ಗೆದ್ದಿದ್ವಿ ನಾವು 19ರಲ್ಲಿ, ಈಗ 9 ಬಂದಿದ್ವಿ, ಹಾಗಾಗಿ 8 ಜಾಸ್ತಿ ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ರು ಅದು ಖುಷಿ ಪಡುವಂಥ ವಿಚಾರ ಅಲ್ಲ ಅನ್ನೋದನ್ನ ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ನಂಬರ್ ಇದ್ದಿದ್ದು 18, ಅಂದ್ರೆ 9 ಮೈನಸ್ ಆಗಿದೆ ಅಂತ. ಅವರು ಅಂದ್ಕೊಂಡಿದ್ದಂತಹ ನಂಬರ್ಗಿಂತ 9 ಕಡಿಮೆ ಬಂದಿದೆ, ಲೋಕಸಭೆಯಲ್ಲಿ ಹೀನಾಯ ಸೋಲಾಗಿದೆ ಅನ್ನುವಂಥದ್ದನ್ನ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಇದೇ ಕಾರಣಕ್ಕಾಗಿ ಕೂಡ ಇನ್ನು ಭ್ರಷ್ಟಾಚಾರದ ಗುರುತರ ಆರೋಪಗಳು ಕೂಡ ಕೆಲವರ ವಿರುದ್ಧ ಕೇಳಿಬರ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಯವರ ವಿರುದ್ಧನೂ ಕೂಡ ಈ ಆರೋಪಗಳು ಇರುವಂಥದ್ದು. ಮುಖ್ಯಮಂತ್ರಿಯವರನ್ನು ಕೂಡ ಇದು ಸುತ್ತಕೊಳ್ತಾ ಇದೆ. ನೇರವಾಗಿ ಮುಖ್ಯಮಂತ್ರಿಯವರು ಭಾಗಿಯಾಗಿದ್ದಾರೆ ಅಂತೇಳಿ ಯಾರೂ ಹೇಳ್ತಾ ಇಲ್ಲ, ಆದರೆ ನಿಯಮಗಳ ಉಲ್ಲಂಘನೆ ಮಾಡಿಸಿರುವಂಥದ್ದು ಇರ್ಬೋದು, ಮುಖ್ಯಮಂತ್ರಿಯವರ ಪತ್ನಿಗೆ ಸಿಕ್ಕಿರುವಂತಹ ಸೈಟ್ಗಳ ವಿಚಾರ ಇರ್ಬೋದು, ಹಾಗೆಯೇ ವಾಲ್ಮೀಕಿ ಹಗರಣದಲ್ಲಿ ಆಗಿರುವಂತಹ ವಿಚಾರಗಳಿರ್ಬೋದು. ಈ ವಿಷಯಗಳು ಕೂಡ ಬಹಳ ಮುಖ್ಯವಾದಂತಹ ಒಂದು ಮಾನದಂಡ ಆಗಬಹುದು ಒಂದು ವೇಳೆ ಏನಾದರೂ ಬದಲಾವಣೆ ಮಾಡಿದ್ರೆ. ಹಾಗೇನಾದರೂ ಭ್ರಷ್ಟಾಚಾರ ಮಾನದಂಡ ಆದರೆ ಮುಖ್ಯಮಂತ್ರಿಯವರ ವಿಚಾರದಲ್ಲೂ ಕೂಡ ಪಕ್ಷ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಚರ್ಚೆಗೆ ಬಂದೇ ಬರುತ್ತೆ. ಇನ್ನು ಸಮುದಾಯದ ಮತ ಸೆಳೆಯೋದಕ್ಕೆ ವಿಫಲವಾದಂಥವರ ವಿಚಾರಕ್ಕೆ ಮಾತ್ರ ಬಹಳ ಗಂಭೀರವಾದಂತಹ ನಿರ್ಧಾರಗಳನ್ನು ಕಾಂಗ್ರೆಸ್ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಕೋಲಾರದಂತಹ ಒಂದು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಸೋಲುತ್ತೆ ಅಂತೇಳಿ ಆದರೆ ಅದಕ್ಕೆ ಕಾರಣ ಅವರು ನಂಬಿಕೊಂಡಿದ್ದಂತಹ, ಅವರು ನಿಚ್ಚಿಕೊಂಡಿದ್ದಂತಹ ಸಮುದಾಯಗಳ ಮತ ಬಂದಿಲ್ಲ. ಇಂತಹ ವಿಚಾರಗಳಲ್ಲಿ ಕ್ರಮವನ್ನು ಕೈಗೊಳ್ಳುತ್ತಾ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆ, ಅಥವಾ ಹಾವೇರಿ ವಿಚಾರದಲ್ಲೂ ಕೂಡ ಇಂಥದ್ದೇ ಪ್ರಶ್ನೆಗಳಿದ್ದಾವೆ. ಇನ್ನು ಪಕ್ಷ ಸಂಘಟನೆಯಲ್ಲಿ ನಿರ್ಲಕ್ಷ್ಯದ ಧೋರಣೆಯೂ ಕೂಡ ಬಹಳ ಮುಖ್ಯವಾಗಿರುವಂಥ ಒಂದು ಅಂಶವಾಗಿ ಇಲ್ಲಿ ಗೋಚರಿಸ್ತಾ ಇರುವಂಥದ್ದು. ಅಂದರೆ ಮಂತ್ರಿಗಳಾಗಿದ್ದಾರೆ, ಆದರೆ ಪಕ್ಷ ಸಂಘಟನೆ ಕಡೆಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಇಲಾಖೆಯ ಹೊಣೆ ನಿರ್ವಹಣೆಯಲ್ಲೂ ಕೂಡ ಕೆಲವರು ವಿಫಲರಾಗ್ತಾ ಇದ್ದಾರೆ. ಅದು ಕಣ್ಣಿಗೆ ರಾಚುವಂತಿದೆ. ಕೆಲವು ಮಂತ್ರಿಗಳ ವಿಚಾರಕ್ಕೆ ಬಂದಾಗ ಅವರ ಇಲಾಖೆಯಲ್ಲಿ ಏನು ಅವರು ಹೊಣೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಇನ್ನು ಸರ್ಕಾರಿ ಯೋಜನೆಗಳನ್ನು ತಲುಪಿಸೋದ್ರಲ್ಲೂ ಕೂಡ ವಿಫಲರಾಗ್ತಾ ಇರುವಂತಹ ಕೆಲವು ಮಂತ್ರಿಗಳಿದ್ದಾರೆ. ಅಂಥವರು ಸರ್ಕಾರದಲ್ಲಿ ಇರಬೇಕು. ಯಾಕಂದರೆ ಶಾಸಕರುಗಳೇ ಹೇಳ್ತಾ ಇದ್ದಾರೆ ಕೆಲವು ಮಂತ್ರಿಗಳು ನಮಗೆ ಸಿಗ್ತಾ ಇಲ್ಲ ಅಂತೇಳಿ. ಇನ್ನು ಅವರು ಜನರಿಗೆ ಎಷ್ಟು ಮಟ್ಟಿಗೆ ಸಿಗ್ತಾರೆ ಅಂತ, ಜನಪ್ರತಿನಿಧಿಗೆ ಸಿಗದಂತಹ ಸಚಿವರುಗಳು ಜನರಿಗೆ ಎಷ್ಟು ಮಟ್ಟಿಗೆ ಸಿಗ್ತಾರೆ ಅಂತೇಳಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಕೆಲವು ಸಚಿವರು ಕೂಡ ಇದ್ದಾರೆ. ಉದಾಹರಣೆಗೆ ರಾಜಣ್ಣನಂತವರು ಮಾತಾಡುವಂತಹ ವೈಖರಿ ಇರ್ಬೋದು. ಇಂಥವರೆಲ್ಲರೂ ಕೂಡ ಸಂಪುಟದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಆಕ್ಷೇಪಗಳು ಸಿದ್ದರಾಮಯ್ಯನವರ ಎದುರಾಳಿ ಬಣ ಏನಿದೆ ಕಾಂಗ್ರೆಸ್ನ ಒಳಗಡೆ ಅವರಿಂದ ಕೂಡ ಬರಬಹುದು ಮುಂದಿನ ದಿವಸಗಳಲ್ಲಿ. ಇನ್ನು ನಾಗೇಂದ್ರ ರಾಜೀನಾಮೆಯಿಂದ ಒಂದು ಸ್ಥಾನ ತೆರವಾಗಿದೆ, ಅದು ಕೂಡ ಆ ಸ್ಥಾನವನ್ನು ಅಟ್ಲೀಸ್ಟ್ ಅದನ್ನಾದರೂ ತುಂಬಬಹುದು ಅಂತೇಳಿ. ಯಾಕಂದರೆ 135 ಜನ ಶಾಸಕರಿರುವಂತಹ ಪಕ್ಷದಲ್ಲಿ ಅಂತ ಒಂದು ಸ್ಥಾನವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಈಗಾಗಲೇ ಜಮೀರ್ ಅವರು ಕೊಟ್ಟಿರುವಂತಹ ಸುಳಿವನ್ನು ನಾವು ಗಮನಿಸಿದಾಗ ಏನೋ ಒಂದು ಆಗಬಹುದೇನೋ ಅಂತ ಸಾಧ್ಯತೆ ಇದೆಯೇನೋ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಇನ್ನು KPCC ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇಲ್ಲಿ ಗೋಚರಿಸ್ತಾ ಇರುವಂಥದ್ದು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ KPCC ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ರಾಜಣ್ಣ ಅಂತವರು ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ನಾನೇ ಇದ್ದೀನಿ ಅನ್ನುವಂತಹ ಧಾಟಿಯಲ್ಲಿ ಮಾತಾಡ್ತಾರೆ. ಅಂದರೆ ಒಂದು ವೇಳೆ ನಾಳೆ ದಿನ ಬದಲಾವಣೆ ಆಗೋದಿದ್ರೆ ನಾನು ಕೂಡ ರೆಡಿ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಕೂಡ ಮಾತನಾಡ್ತಾರೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋದಾಗ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ದೆಹಲಿಗೆ ಹೋಗಿ ಬಂದ ನಂತರ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.